Welcome to my YouTube channel. This is Arun Giradi here. In today's class, I would like to explain about the 2019 question paper of GST case study. So let us discuss. There are three questions they are asking. First question is CPG Company Limited is operating in 5 states. Means CPG Company Limited is operating in 5 states under the same PAN number, and it is having a 2 branches in each state. How does the provision of registration apply on the company? This is the first question. And how many registration the company has to take ಅಂತ ನಾ 8th ಕ್ವೆಶ್ಚನ್. ಸೊ ಇದರ ಅರ್ಥ ಏನು ಅಂದ್ರೆ CPG ಕಂಪನಿ ಅವರು 5 ರಾಜ್ಯಗಳಲ್ಲಿ ಒಂದೇ ಪ್ಯಾನ್ ನಂಬರ್ ಮುಖಾಂತರ ಆಪರೇಟ್ ಮಾಡ್ತಾ ಇದ್ದಾರೆ ಮತ್ತು ಅವ್ರಿಗೆ ಪ್ರತಿ ಸ್ಟೇಟ್ ನಲ್ಲಿ ಎರಡು ಬ್ರಾಂಚ್ ಅದಾವ. ಸೊ ಅದರ ಪ್ರಕಾರ ಏನು ರಿಜಿಸ್ಟ್ರೇಷನ್ ರೂಲ್ಸ್ ಅಪ್ಲೈ ಆಗುತ್ತೆ ಅಂತ ಕೇಳ್ಯಾರ. ಫಸ್ಟ್ ಕ್ವೆಶ್ಚನ್ ನೋಂದಾವಣೆಯ ನಿಯಮ ಏನು ಅಪ್ಲೈ ಆಗ್ತದೆ ಅಂತ ಕೇಳ್ಯಾರ ಮತ್ತು ಅವರು ಎಷ್ಟು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಕೇಳ್ಯಾರ. ಎರಡು ಕ್ವೆಶ್ಚನ್ ಅದಾವ ಇಲ್ಲಿ. ಲೆಟ್ ಅಸ್ ಡಿಸ್ಕಸ್ ದ ಆನ್ಸರ್. ಫಸ್ಟ್ ಥಿಂಗ್ ಇಸ್ CPG Company Limited is liable for registration in all 5 states. So ಈ ಕ್ವೆಶ್ಚನ್ ಗೆ ಆನ್ಸರ್ ನೋಡಿ. ಫಸ್ಟ್ ಏನು ಬರೀಬೇಕಂದ್ರೆ CPG Company has to register in all 5 states ಅಂತ ನಾವು ಅಲ್ಲಿ ಕರಿತೀವಿ. ಸೊ ಎಲ್ಲ 5 ರಾಜ್ಯಗಳಲ್ಲಿ ಅವರು ನೋಂದಾವಣೆ ಮಾಡುವುದು ಕಡ್ಡಾಯ. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಸೊ ದೇ ಹ್ಯಾವ್ ಟು ರಿಜಿಸ್ಟರ್ ಇನ್ ಆಲ್ 5 states where they are making the supply of goods and service. ಅಂದ್ರೆ ಅವರು ಯಾವ ಯಾವ ರಾಜ್ಯಗಳಲ್ಲಿ ಸರಕು ಸೇವೆಗಳನ್ನ ಪೂರೈಕೆ ಮಾಡ್ತಿದ್ದಾರೆ ಪ್ರತಿಯೊಂದು ರಾಜ್ಯದಲ್ಲೂ ಅವರು ನೋಂದಾವಣೆ ಮಾಡುವುದು ಕಡ್ಡಾಯ. ಸೊ ಇದು ಫಸ್ಟ್ ಕ್ವೆಶ್ಚನ್ ಗೆ ಆನ್ಸರ್. ಅಂದ್ರೆ ದೇ ಹ್ಯಾವ್ ಟು ರಿಜಿಸ್ಟರ್ ಇನ್ ಆಲ್ 5 states. ಅಂಡ್ ಸೆಕೆಂಡ್ ಕ್ವೆಶ್ಚನ್ ಗೆ ಆನ್ಸರ್ ಏನಪ್ಪಾ ಅಂದ್ರೆ and for branches within each state single registration should be taken. ಅಂದ್ರೆ ಒಂದೇ ರಾಜ್ಯಗಳಲ್ಲಿ 2-3 ಬ್ರಾಂಚ್ಗಳಿದ್ದು ಅಂದ್ರೆ ಒಂದೇ ರಿಜಿಸ್ಟ್ರೇಷನ್ ಮುಖಾಂತರ ಆಪರೇಟ್ ಮಾಡಬಹುದು. ಯಾವುದೇ ಕಂಡೀಷನ್ ಇಲ್ಲ ಅಲ್ಲಿ. ಅಂದ್ರೆ ಒಂದು ರಾಜ್ಯಗಳಲ್ಲಿ 2 ಬ್ರಾಂಚ್ ಇದ್ದು, ಟೇಕ್ ಫಾರ್ ಎಕ್ಸಾಂಪಲ್ ಮೈಸೂರು ಮತ್ತೆ ಬೆಂಗಳೂರು 2 ಬ್ರಾಂಚ್ ಇದ್ದು ಅಂದ್ರೆ ಒಂದೇ ರಿಜಿಸ್ಟ್ರೇಷನ್ ಮುಖಾಂತರ ನಾವು ವ್ಯವಹಾರವನ್ನ ಮಾಡಬಹುದು. ಯಾವುದೇ ಕಂಡೀಷನ್ ಅಲ್ಲಿ ಇಲ್ಲ. Therefore the rule is the company has to take 5 registration in different states. So this is the answer for first question. ಬಹಳ ಸಿಂಪಲ್ ಆಯ್ತು ನೋಡಿ. ಇಲ್ಲಿ ಈ ಕ್ವೆಶ್ಚನ್ ಒಳಗ ಆನ್ಸರ್ ಏನು ಅಂದ್ರೆ CPG company must and should have registration in all 5 states. This is the first priority. ಪ್ರತಿಯೊಂದು ರಾಜ್ಯಗಳಲ್ಲೂ ಪ್ರತ್ಯೇಕವಾಗಿ ನೋಂದಾವಣೆ ಮಾಡುವುದು ಕಡ್ಡಾಯವಾಗಿರುತ್ತದೆ CPG ಕಂಪನಿ ಅವರಿಗೆ. ಬಟ್ ದೇ ಹ್ಯಾವ್ ಡಿಫರೆಂಟ್ ಬ್ರಾಂಚಸ್ ಇನ್ ಸೇಮ್ ಸ್ಟೇಟ್ ವಿತ್ ದ ಸೇಮ್ ಪ್ಯಾನ್ ನಂಬರ್ ಆರ್ ಸೇಮ್ ರಿಜಿಸ್ಟ್ರೇಷನ್ ನಂಬರ್. ಸೊ ಒಂದೇ ರಾಜ್ಯಗಳಲ್ಲಿ ಒಂದೇ ನೋಂದಾವಣೆ ಮುಖಾಂತರ ಕಾನೂನುಬದ್ಧವಾಗಿ ವ್ಯವಹಾರವನ್ನ ಮಾಡಬಹುದು. ಯಾವುದೇ ಕಂಡೀಷನ್ ಇಲ್ಲ. ಸೊ ದಿಸ್ ಈಸ್ ದ ಫಸ್ಟ್ ಕ್ವೆಶ್ಚನ್. Now let us discuss the second question. Mr. John is a non-resident supplying goods within states having a turnover of 13 lakh. ಅಂದ್ರೆ ಏನಂತ ಕೇಳ್ತಾರ ಅವರು, ಜಾನ್ ಅನ್ನೋರು ನಾನ್ ರೆಸಿಡೆಂಟ್ ಅದಾರ, ಏನಾರ ಅದಾರ ನಾನ್ ರೆಸಿಡೆಂಟ್. ಅವರು ಗೂಡ್ಸ್ ಅನ್ನ ಸಪ್ಲೈ ಮಾಡ್ತಾ ಇದಾರೆ, ಟ್ಯಾಕ್ಸೇಬಲ್ ಸಪ್ಲೈ ಆಫ್ ಗೂಡ್ಸ್ ವಿತ್ ಅ ಟರ್ನ್ ಓವರ್ ಆಫ್ 13 lakh. ಅಂದ್ರೆ ಜಾನ್ ಅನ್ನೋರು 13 lakh rupees ಟರ್ನ್ ಓವರ್ ನಲ್ಲಿ ಗೂಡ್ಸ್ ಅನ್ನ ಸಪ್ಲೈ ಮಾಡ್ತಾ ಇದಾರ. ಕ್ವಶನ್ ಏನ್ ಕೇಳ ನೋಡ್ರಿ, ಸ್ಟೇಟ್ ವೆದರ್ ಮಿಸ್ಟರ್ ಜಾನ್ ಈಸ್ ರಿಕ್ವೈರ್ಡ್ ಟು ಟೇಕ್ ರಿಜಿಸ್ಟ್ರೇಷನ್ ಡಿಟರ್ಮೈನ್ ಅಂತ ಕೇಳೋರು. ಸೊ ಜಾನ್ ಅನ್ನೋರು 13 ಲಕ್ಷ ಸರಕುಗಳನ್ನ ಪೂರೈಕೆ ಮಾಡ್ತಾ ಇದಾರ ಮತ್ತು ಅವರು ನಾನ್ ರೆಸಿಡೆಂಟ್ ಅದಾರ, ಭಾರತೀಯ ಸಂಜಾತ ಅಥವಾ ವಿದೇಶಿ ಸಂಜಾತ ಅದಾರ. ಸೊ ಅವರು ನೋಂದಾವಣೆ ಮಾಡುವುದು ಕಡ್ಡಾಯವೇ ಅಂತ ಕ್ವಶನ್ ಕೇಳಿದ್ರೆ. ಸೊ ದ ಆನ್ಸರ್ ಈಸ್ ಹಿಯರ್. ಇನ್ ದಿಸ್ ಕೇಸ್, even though the threshold limit of Mr. John is less than the required limit, that is 13 lakh. This is a very important question. In this case, Mr. John threshold limit is less than the required by the registration authority. Even then he is liable to take the registration under GST. ಕಾರಣ ಏನಪ್ಪಾ ಅಂದ್ರ ಇಲ್ಲಿ ನಾನ್ ರೆಸಿಡೆಂಟ್ ಗೆ ಥ್ರೆಶೋಲ್ಡ್ ಲಿಮಿಟ್ ಅಪ್ಲೈ ಆಗಂಗಿಲ್ಲ, ನೆನ್ಪಿಟ್ಕೊಳ್ಳಿ. ಇಫ್ ಹಿ ಇಸ್ ಅ ನಾನ್ ರೆಸಿಡೆಂಟ್ ಡೀಲರ್, threshold limit is not applicable. Even then the threshold limit is less than the prescribed given by the GST authority. John has to take the registration compulsorily. So since he is a non-resident dealer, it means for him threshold limit is not applicable. Irrespective of threshold limit, he has to make the registration. ನೋಡಿ ಎಷ್ಟು ಸಿಂಪಲ್ ಐತದು. ನಾನ್ ರೆಸಿಡೆಂಟ್ ಡೀಲರ್ ಇದ್ದು ಅಂದ್ರೆ ಅವನಿಗೆ ಫಸ್ಟ್ ಕಂಡೀಷನ್ ಪ್ರಕಾರ ಥ್ರೆಶೋಲ್ಡ್ ಲಿಮಿಟ್ ಅಪ್ಲೈ ಆಗಂಗಿಲ್ಲ, ನೆನ್ಪಿಟ್ಕೊಳ್ಳಿ. ನಾನ್ ರೆಸಿಡೆಂಟ್ ಡೀಲರ್ ಇದ್ದು ಅಂದ್ರೆ ಥ್ರೆಶೋಲ್ಡ್ ಲಿಮಿಟ್ ಅಪ್ಲೈ ಆಗಂಗಿಲ್ಲ. ಈಗ ಥ್ರೆಶೋಲ್ಡ್ ಲಿಮಿಟ್ ಎಷ್ಟೈತೆ ಅಂತ ಗೊತ್ತೈತೆ ನಿಮ್ಗೆ ಆಲ್ರೆಡಿ.
ಗೂಡ್ಸ್ ಇತ್ತು ಅಂದ್ರೆ 40 lakh ಫಾರ್ ಜನರಲ್ ಸ್ಟೇಟ್ಸ್, 20 lakh ಫಾರ್ ಸ್ಪೆಷಲ್ ಕೆಟಗರಿ ಸ್ಟೇಟ್ಸ್. ಸರ್ವಿಸ್ ಇತ್ತು ಅಂದ್ರೆ 20 lakh ಫಾರ್ ಜನರಲ್ ಸ್ಟೇಟ್ಸ್ ಅಂಡ್ 10 lakh ಫಾರ್ ಸ್ಪೆಷಲ್ ಕೆಟಗರಿ ಸ್ಟೇಟ್ಸ್. ಸೊ ಇಲ್ಲಿ 20 lakh ಕಿಂತನೂ ಕಮ್ಮಿ ಐತಿ ಅಥವಾ 40 lakh ಕಿಂತನೂ ಕಮ್ಮಿ ಐತಿ, ಒಂದು 13 lakh ಇದ್ರೂ ಕೂಡ ಅವ ಏನ್ ಮಾಡ್ಬೇಕ್ರಿ, ಕಂಪಲ್ಸರಿಲಿ ರಿಜಿಸ್ಟ್ರೇಷನ್ ಮಾಡ್ಬೇಕು. ಸೊ ನೆನಪಿಟ್ಕೋರಿ, ಲಾಸ್ಟ್ ವರ್ಡ್, ಫಾರ್ ನಾನ್ ರೆಸಿಡೆಂಟ್ ಡೀಲರ್ ಕಂಪಲ್ಸರಿ ರಿಜಿಸ್ಟ್ರೇಷನ್ ಈಸ್ ಅಪ್ಲಿಕೇಬಲ್ ಅಂತ ನಾವಲ್ಲಿ ಹೇಳ್ಬೋದು. ಸೊ ಈ ಕೇಸ್ ಒಳಗೆ ಅವ ರಿಜಿಸ್ಟ್ರೇಷನ್ ಮಾಡಬೇಕು. ಅಂಡ್ ದ ಥರ್ಡ್ ಕೇಸ್, ಮಿಸ್ಟರ್ ಅಜಿತ್ ಈಸ್ ಆಲ್ಸೋ ಅ ನಾನ್ ರೆಸಿಡೆಂಟ್ ಪರ್ಸನ್ ಹೂ ವಿಶಸ್ ಟು ಪ್ರೊವೈಡ್ ಅ ಟ್ಯಾಕ್ಸೇಬಲ್ ಸಪ್ಲೈ ಆಫ್ ಗೂಡ್ಸ್. ಸೊ ಅಜಿತ್ ಅನ್ನೋರು ಅವರು ಕೂಡ ನಾನ್ ರೆಸಿಡೆಂಟ್ ಡೀಲರ್ ಅದರ, ಅವರು ತೆರಿಗೆಯನ್ನು ವಿಧಿಸಬಹುದಾದಂಥ ಸರಕುಗಳನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ದೇ ಆರ್ ಸಪ್ಲೈಯಿಂಗ್ ಅ ಟ್ಯಾಕ್ಸೇಬಲ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಹಿ ಹ್ಯಾಸ್ ಅ ನೋ ಫಿಕ್ಸ್ಡ್ ಪ್ಲೇಸ್ ಆಫ್ ಬಿಸ್ನೆಸ್. ಅಂದ್ರೆ ಅವ್ರಿಗೆ ಸ್ಥಿರ ವ್ಯವಹಾರದ ಸ್ಥಳ ಇಲ್ಲ, ಫಿಕ್ಸ್ ಪ್ಲೇಸ್ ಆಫ್ ಬಿಸ್ನೆಸ್ ಇಲ್ಲ. ಅಂಡ್ ಹಿ ಸೀಕ್ಸ್ ಯುವರ್ ಅಡ್ವೈಸ್ ಟು ಅಬ್ಟೇನ್ ಪ್ಯಾನ್ ಈಸ್ ಮ್ಯಾಂಡೇಟರಿ ಟು ಟೇಕ್ ರಿಜಿಸ್ಟ್ರೇಷನ್ ಆರ್ ನಾಟ್ ಅಂತ. ಅಂದ್ರೆ ಅವರು ನಿಮ್ಮ ಹತ್ರ ಸಲಹೆ ಕೇಳಿದಾರ, ಪ್ಯಾನ್ ಮ್ಯಾಂಡೇಟರಿ ಐತೋ ಇಲ್ಲೋ ಅಂತ ಕೇಳ್ಯಾರ ರಿಜಿಸ್ಟ್ರೇಷನ್ ಸಲುವಾಗಿ. ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ಅವರು ನಾನ್ ರೆಸಿಡೆಂಟ್ ಅದಾರ. ಸೊ ಈ ಕ್ವಶನ್ ಪ್ರಕಾರ ಏನಾಯ್ತಪ್ಪ ಅಂದ್ರೆ ಕ್ವಶನ್, ಅಜಿತ್ ಅನ್ನೋರು ನಾನ್ ರೆಸಿಡೆಂಟ್ ಡೀಲರ್ ಅದಾರ, ಅವರು ಟ್ಯಾಕ್ಸೇಬಲ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಮಾಡ್ತಾರ. ಟ್ಯಾಕ್ಸೇಬಲ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸ್ ಮಾಡಿದಾಗ ಈಸ್ ಪ್ಯಾನ್ ನಂಬರ್ ಈಸ್ ನೆಸೆಸರಿ ಫಾರ್ ರಿಜಿಸ್ಟ್ರೇಷನ್ ಟು ಹಿಮ್ ಆರ್ ನಾಟ್ ಅಂತ. ಪ್ಯಾನ್ ನಂಬರ್ ಅವ್ರಿಗೆ ಅವಶ್ಯಕತೆ ಐತೋ ಇಲ್ಲೋ ಅಂತ ಕೇಳ್ಯಾರ. ಸೊ ಯಾರಿಗೆ ಅವಶ್ಯಕತೆ ಐತಿಲ್ಲ ಅಂತ ಕೇಳಿದ್ರೆ ನಾನ್ ರೆಸಿಡೆಂಟ್ ಡೀಲರ್ಗೆ. ಸೊ ಲೆಟ್ ಅಸ್ ಮೂವ್ ಟು ದ ಆನ್ಸರ್. ಇನ್ ದಿಸ್ ಕೇಸ್, non-resident person, Mr. Ajit, shall electronically submit, this point is very important, shall electronically submit an application form along with a self-attested copy of his valid passport for registration. Now this is a very important. If Ajit want to make the supply of goods, he has to electronically submit the document, electronically submit the application form through his valid passport. This is very important. ಅವ್ರ ಪಾಸ್ಪೋರ್ಟ್ ಮುಖಾಂತರ ಅವ್ರು ಏನ್ ಮಾಡ್ಬೇಕ್ರೆ, ರಿಜಿಸ್ಟ್ರೇಷನ್ ಮಾಡ್ಬೇಕು. ಅದು ಹೆಂಗ್ರೆ, ಎಲೆಕ್ಟ್ರಾನಿಕಲಿ ರಿಜಿಸ್ಟ್ರೇಷನ್ ಮಾಡಬೇಕು, ಅಂತರ್ಜಾಲದ ಮುಖಾಂತರ ಅವರು ನೋಂದಾವಣೆಯನ್ನ ಮಾಡಬೇಕು. ಆಮೇಲೆ ದಟ್ ಈಸ್ ಸೈನ್ಡ್ ಅಂಡ್ ವೆರಿಫೈಡ್ ಥ್ರೂ EVC, ಎಲೆಕ್ಟ್ರಾನಿಕ್ ವೆರಿಫಿಕೇಶನ್ ಕೋಡ್. ಸೊ ಅವ್ರು ಸಬ್ಮಿಟ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟ್ ಅನ್ನ ಯಾರು ಚೆಕ್ ಮಾಡ್ತಾರ, EVC ಚೆಕ್ ಮಾಡತ್ತ. EVC ಅಂದ್ರೆ ಎಲೆಕ್ಟ್ರಾನಿಕ್ ವೆರಿಫಿಕೇಶನ್ ಕೋಡ್. All his passport, all his documents, all his application is verified through electronic verification code. So overall, what is the conclusion of this case? Here, in this case, PAN number is not mandatory for non-resident person. This is the answer. In this case, PAN number is not mandatory for non-resident person. Only electronic registration is enough ಅಂತ ನಾವಲ್ಲಿ ಹೇಳ್ಬೋದು. ಸೊ ಈ ಸಂದರ್ಭಗಳಲ್ಲಿ ಅಜಿತನಿಗೆ ಪ್ಯಾನ್ ನಂಬರ್ ಅವಶ್ಯಕತೆ ಇಲ್ಲ, ಅವನು ಅಂತರ್ಜಾಲದ ಮುಖಾಂತರ ವ್ಯವಹಾರವನ್ನು ಮಾಡಬಹುದಾಗಿದೆ. ಸೊ ದೀಸ್ ಆರ್ ದ 3 ಕೇಸ್ ಸ್ಟಡೀಸ್. ಐ ವಿಲ್ ರಿವೈಸ್ ಒನ್ಸ್ ಅಗೇನ್. ಸೊ ನೋಡಿ, CPG ಲಿಮಿಟೆಡ್ 5 ಸ್ಟೇಟ್ಸ್ ಅವ್ರು ಆಪರೇಟ್ ಮಾಡತ್ತಾರ ಒಂದೇ ಪ್ಯಾನ್ ನಂಬರ್ ಮುಖಾಂತರ. ಸೊ ಅವ್ರು ಹ್ಯಾವಿಂಗ್ 2 ಬ್ರಾಂಚಸ್ ಇನ್ ಈಚ್ ಸ್ಟೇಟ್ ಐತೆ ಅವ್ರದ್ದು. ಆಮೇಲೆ ಏನ್ ಕೇಳ, ಪ್ರೊವಿಷನ್ ಆಫ್ ರಿಜಿಸ್ಟ್ರೇಷನ್ ಕೇಳ, ಹೌ ಮೆನಿ ರಿಜಿಸ್ಟ್ರೇಷನ್ ಅವರು ಮಾಡಿಸ್ಬೇಕು ಅಂತ. ಸೊ ಓವರ್ ಆಲ್ 5 ಸ್ಟೇಟ್ಸ್ ಇತ್ತಂದ್ರೆ ಈಚ್ ಸ್ಟೇಟ್ ಒಳಗ ರಿಜಿಸ್ಟ್ರೇಷನ್ ಬೇರೆ ಬೇರೆ ಇರುತ್ತಾ. ಇನ್ ಈಚ್ ಸ್ಟೇಟ್ ಸಪರೇಟ್ ರಿಜಿಸ್ಟ್ರೇಷನ್ ಇಸ್ ನೆಸೆಸರಿ. ಫಸ್ಟ್ ಪಾಯಿಂಟ್, ಇನ್ ಈಚ್ ಸ್ಟೇಟ್ ಸಪರೇಟ್ ರಿಜಿಸ್ಟ್ರೇಷನ್ ಇಸ್ ನೆಸೆಸರಿ. ಫಾರ್ ಬ್ರಾಂಚಸ್ ಸೇಮ್ ರಿಜಿಸ್ಟ್ರೇಷನ್ ಇಸ್ ಇನಫ್. ಬ್ರಾಂಚ್ ಇತ್ತಂದ್ರೆ ಒಂದೇ ರಾಜ್ಯದಲ್ಲಿ ಒಂದೇ ರಿಜಿಸ್ಟ್ರೇಷನ್ ಇದ್ರೂ ಕೂಡ ನಡೆಯುತ್ತೆ. ಇದು ಫಸ್ಟ್ ಕ್ವಶನ್. ಆಮೇಲೆ ಜಾನ್ ಅನ್ನೋರು NRI ಅದಾರ, ನಾನ್ ರೆಸಿಡೆಂಟ್ ಅದಾರ, ಅವ್ರದ್ದು ಥ್ರೆಶೋಲ್ಡ್ ಲಿಮಿಟ್ ಕಿಂತ ಕಮ್ಮಿ ಐತಿ, 13 lakh. ಆದ್ರೂ ಗೂಡ್ಸ್ ಅಂಡ್ ಸರ್ವಿಸ್ ಅನ್ನ ಸಪ್ಲೈ ಮಾಡತ್ತಾರ. ಸೊ ಅವರು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಇಲ್ಲೋ ಅಂತ ಕೇಳ. ಸೊ ಫಾರ್ ನಾನ್ ರೆಸಿಡೆಂಟ್ ಡೀಲರ್ ರಿಜಿಸ್ಟ್ರೇಷನ್ ಈಸ್ ಕಂಪಲ್ಸರಿಲಿ ಇರ್ರೆಸ್ಪೆಕ್ಟಿವ್ ಆಫ್ ಥ್ರೆಶೋಲ್ಡ್ ಲಿಮಿಟ್. ಇದೊಂದು ಲೈನ್ ಸಾಕು ಆನ್ಸರ್. ಏನಂತ ಹೇಳ್ತೀವಿ ನಾವು, ಮಿಸ್ಟರ್ ಜಾನ್ ಈಸ್ ಅ ನಾನ್ ರೆಸಿಡೆಂಟ್ ಡೀಲರ್. ಇಫ್ ಹಿ ಈಸ್ ಅ ನಾನ್ ರೆಸಿಡೆಂಟ್ ಡೀಲರ್, ರಿಜಿಸ್ಟ್ರೇಷನ್ ಈಸ್ ಕಂಪಲ್ಸರಿ ಫಾರ್ ಹಿಮ್ ಇರ್ರೆಸ್ಪೆಕ್ಟಿವ್ ಆಫ್ ಥ್ರೆಶೋಲ್ಡ್ ಲಿಮಿಟ್. ಸೊ ಥ್ರೆಶೋಲ್ಡ್ ಲಿಮಿಟ್ ಎಷ್ಟು ಬೇಕಾದಷ್ಟು ಇದ್ರೂ ಕೂಡ ಕಡ್ಡಾಯವಾಗಿ ನಾನ್ ರೆಸಿಡೆಂಟ್ ಡೀಲರ್ ಏನ್ ಮಾಡ್ಬೇಕ್ರಿ, ರಿಜಿಸ್ಟ್ರೇಷನ್ ಮಾಡಬೇಕು. ಆಮೇಲೆ ಥರ್ಡ್ ಕೇಸ್ ಒಳಗ ಅಜಿತ್ ಅನ್ನೋರು ಕೂಡ ನಾನ್ ರೆಸಿಡೆಂಟ್ ಡೀಲರ್ ಅದಾರ, ಅವರು ನಿಮ್ಮ ಹತ್ರ ಅಡ್ವೈಸ್ ಕೇಳಿದ್ರ ಪ್ಯಾನ್ ನಂಬರ್ ಅವಶ್ಯಕತೆ ಇತ್ತು ಇಲ್ಲೋ ಅಂತ ರಿಜಿಸ್ಟ್ರೇಷನ್ ಸಲುವಾಗಿ. ಸೊ ಆನ್ಸರ್ ಏನು ಅಂದ್ರೆ, ಫಾರ್ ಅ ನಾನ್ ರೆಸಿಡೆಂಟ್ ಡೀಲರ್ ಪ್ಯಾನ್ ನಂಬರ್ ಈಸ್ ನಾಟ್ ಕಂಪಲ್ಸರಿಲಿ. ಫಾರ್ ಅ ನಾನ್ ರೆಸಿಡೆಂಟ್ ಡೀಲರ್ ಪ್ಯಾನ್ ನಂಬರ್ ಈಸ್ ನಾಟ್ ಕಂಪಲ್ಸರಿಲಿ. Then how he will get the registration? He will get the registration through passport
along with electronic verification documents. So our document electronic verification ಮುಖಾಂತರ ಅವರು ಮಾಡ್ಕೋಬಹುದು. So this is the case study of RCU 2019 for GST class. Thanks for watching my video. Please share and subscribe.